ಎಲ್ರಿಗೂ ನಮಸ್ಕಾರ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮಿಟ್, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೋಟೋಕಾಲ್, ಕ್ಯೋಟೋ ಶಿಷ್ಟಾಚಾರ ಅಂತ ಕರಿತೀವಿ, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಸೊ ಇವುಗಳ ಮೇಲೆ ಕೆಸೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಹೇಗೆ ಬರಬಹುದು. ಯೂನಿಟ್ ನಂಬರ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ರಿಲೇಟೆಡ್ ಯೂನಿಟ್. ಸೊ ಇಲ್ಲಿವರೆಗೂ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನವನ್ನು ಮಾಡಿದಾಗ ಸೊ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಅಟ್ಲೀಸ್ಟ್ 2 ಆದರೂ ಇರ್ತವೆ. ಸೊ ಎನ್ವೈರನ್ಮೆಂಟಲ್ ಆ್ಯಕ್ಟ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಅಂದರೆ ಏನು ಅಂತಾರಾಷ್ಟ್ರೀಯ ಪರಿಸರದ ಒಪ್ಪಂದಗಳು ಅಂತ ಏನು ಕರಿತಾ ಹೋಗ್ತೀವಿ ನಾವು. ಸೊ ಇವು ಹಿಂದಿನ ಪ್ರಶ್ನೆಗಳನ್ನು ಗಮನಿಸಿದಾಗ ಹಾಗಾದರೆ ಇದ್ರ ಮೇಲೆ ನಮಗೆ ಅಟ್ಲೀಸ್ಟ್ ರಿಲೇಟೆಡ್ ಎರಡು ಪ್ರಶ್ನೆಗಳಂತೂ ಶತಸಿದ್ಧ ಬಂದೇ ಬರ್ತವೆ, ನೋ ಡೌಟ್. ಸೊ ಹಾಗಾದರೆ ಇವುಗಳನ್ನು ಹೇಗೆ ನೆನಪಿನಲ್ಲಿ ಇಟ್ಕೋಬೇಕು ನಾವು, ಅಥವಾ ಇವುಗಳ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನು ಕೈಗೊಳ್ಳಬೇಕು, ಅಧ್ಯಯನವನ್ನು ಮಾಡಬೇಕಾಗತ್ತೆ ಮುಂದೆ. ಸೊ ಭಾಳ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಈಸಿಯಾಗಿರ್ತಕ್ಕಂಥದ್ದು, ಭಾಳ ಈಸಿಯಾಗಿ ನೆನಪಿಟ್ಕೋಬೋದು. ಒಂದಕ್ಕೊಂದು ಸಿಮಿಲಾರಿಟಿಯನ್ನು, ಒಂದಕ್ಕೊಂದು ಲಿಂಕ್ ಮಾಡುವ ಮೂಲಕ ನಾವು ಅವುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದರೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಂದರೆ ಏನು ಅದನ್ನು ನೋಡೋಣ. ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಶಿಷ್ಟಾಚಾರ ಯಾವಾಗ ಜಾರಿಗೆ ಬಂತು, ಅದು ಯಾವುದಕ್ಕೆ ಒತ್ತು ಕೊಡ್ತಾ ಇದೆ. ಸೊ ಪ್ರಶ್ನೆಗಳು ಹೀಗೆ ಬರ್ತಾ ಹೋಗ್ತವೆ. ಇದರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತದೆ, ಅಥವಾ ಯಾವುದರ ಸಂರಕ್ಷಣೆಯನ್ನು ಮಾಡುವ ದೃಷ್ಟಿಕೋನದಲ್ಲಿ ಅದನ್ನು ಜಾರಿಗೆ ತೊಂಬಂತು, ಅಥವಾ ಅಲ್ಲಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಹೆಂಗೆ ಮಾಡ್ಕೊಂಡ್ವು, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಹೆಂಗೆ ಮಾಡ್ಕೊಂಡ್ವು. ಸೊ ಅನ್ನೋದನ್ನು ಒನ್ ಬೈ ಒನ್ ನಾವೀಗ ಏನು ಮಾಡೋಣ ನೋಡ್ತಾ ಹೋಗೋಣ. ಎಸ್, ಅದು ನೆಕ್ಸ್ಟ್ ಮಾಡಲ್ ಕ್ವಶನ್ಸ್ ಇರ್ತದೆ ನಿಮಗೆ. ಎಸ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಆರ್ ಫಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಫಾರ್ಮಲ್ ಕಮಿಟ್ಮೆಂಟ್ಸ್ ಆಫ್ 2 or more ಕಂಟ್ರೀಸ್, 2 ಅಥವಾ 2ಕ್ಕಿಂತ ರಾಷ್ಟ್ರಗಳು. ಹಾಗಾದರೆ ಒಂದು ಔಪಚಾರಿಕ ಒಂದು ಕಮಿಟ್ಮೆಂಟ್ ಆಗಿರ್ತಕ್ಕಂಥದ್ದು, ಔಪಚಾರಿಕ ಒಂದು ತಿಳುವಳಿಕೆ. ಸೊ ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ ನೋಡೋಣ, ಒಂದೇನೋ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿ ನಂತರ ಅವ್ರಿಗೆ ಒಂದು ಸ್ವಲ್ಪ ದುಡ್ಡನ್ನು ಕೊಡ್ತೀವಿ, ದುಡ್ಡು ಕೊಟ್ಟನ್ನು ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ. ಸೊ ಇಂಥ ದಿನದೊಳಗೆ ನಾವು ಏನು ಮಾಡ್ತಾ ಹೋಗ್ತೀವಿ, ನಿಮಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. Under the United Nations, all countries, the agreement of the environment related. ಸೊ ನಾವೇನಂತ ಕರಿತಾ ಹೋಗ್ತೀವಿ, ಎನ್ವೈರನ್ಮೆಂಟಲ್ ರಿಲೇಟೆಡ್ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ. ಸೊ ಅಂದರೆ ಪರಿಸರ ಸಂರಕ್ಷಣೆಯನ್ನು ಮಾಡೋದಾಗಿರ್ಬೋದು, ಪರಿಸರವನ್ನು ಅಭಿವೃದ್ಧಿಗೊಳಿಸುವುದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಆಫ್ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯನ್ನು ವಿಕಾಸಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ಕಂಟ್ರೋಲಿಂಗ್ ಆಫ್ ದಿ ಏರ್ ಪೊಲ್ಯೂಷನ್ಸ್ ಅಗ್ರಿಮೆಂಟ್, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಪ್ರೊಟೆಕ್ಷನ್ ಆಫ್ ದಿ ಓಜೋನ್ ಲೇಯರ್ ಅಗ್ರಿಮೆಂಟ್ಸ್. ಸೊ ಒಂದೊಂದು ಅಗ್ರಿಮೆಂಟ್ಗಳು. ಸೊ ಹಾಗಾದರೆ ಇಲ್ಲೇ ವಾಟ್ ಈಸ್ ದ ಅಗ್ರಿಮೆಂಟ್, ವಾಟ್ ಯು ಮೀನ್ ಬೈ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್? ಇಟ್ ಮೀನ್ಸ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಕಾಮನ್ ಕಮಿಟ್ಮೆಂಟ್ಸ್ 2 or more ಕಂಟ್ರೀಸ್ ಅಂತ ಕರಿತಾ ಹೋಗ್ತೀವಿ ನಾವು. ಸೊ ಅದು ಹೇಗೆ, ಇಲ್ಲಿ ದೇರ್ ಆರ್ 2 types ಆಫ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಅಂದರೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಆ್ಯಂಡ್ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ ನಾವು. ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ 2 ಕಂಟ್ರೀಸ್. 2 ರಾಷ್ಟ್ರಗಳು ಮಾತ್ರ ಏನು ಮಾಡೋದು, ಅಗ್ರಿಮೆಂಟ್ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಮಲ್ಟಿಲ್ಯಾಟ್ರಲ್ ಅಂತಂದರೆ 2ಕ್ಕಿಂತ ಹೆಚ್ಚು ದೇಶಗಳು ಕೂಡಿಕೊಂಡು ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕುವುದಕ್ಕೆ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ ನಾವು. ಈ ಫಾರ್ ಎಕ್ಸಾಂಪಲ್ ಒಂದು ಅಗ್ರಿಮೆಂಟ್ ಯಾವುದು, ಅಮೇರಿಕಾ ಆರ್ ರಷ್ಯಾ ಒಂದೇ ಅಗ್ರಿಮೆಂಟ್ ಮಾಡ್ತಕ್ಕಂಥದ್ದು ಯಾವುದು, ಬೈಲ್ಯಾಟ್ರಲ್ ಅಂತ ಕರಿತಾ ಹೋಗ್ತೀವಿ. ಅದೇ ಅಮೇರಿಕಾ, ರಷ್ಯಾ, ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್, ಜಪಾನ್ ಎಲ್ಲವೂ ಕೂಡಿ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ ನಾವು. ಹಾಗಾದರೆ ಈ ತೆರನಾಗಿ ಸೊ ಇಲ್ಲೇ ಯಾವ್ಯಾವ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದ್ದಾವೆ ಪ್ರಪಂಚದಲ್ಲಿಯೇ ಯು ಎನ್ ಮೆಂಬರ್ಸ್ ಆಫ್ ದಿ ಕಂಟ್ರೀಸ್. ಸೊ ಯುನೈಟೆಡ್ ನೇಷನ್ಸ್ ಅದರ ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು. ಸೊ ಎಲ್ಲವೂ ಅಲ್ಲೇ ಅಂತೂ ಹಾಗಾದರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತವೆ.
ಎಸ್, ಫಸ್ಟ್ ಒನ್ ಮಾಂಟ್ರಿಯಲ್ ಪ್ರೋಟೋಕಾಲ್ 1987, ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತಾವೆ. ಇಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾವೆ ಎಲ್ಲವುಗಳು ಕೂಡಿ ಈಸ್ ಎ ಗ್ಲೋಬಲ್ ಅಗ್ರಿಮೆಂಟ್. ಇದು ಒಂದು ಗ್ಲೋಬಲ್, ಇಟ್ ಮೀನ್ಸ್ ಗ್ಲೋಬಲ್ ಮೀನ್ಸ್ ಆಲ್ ಯುನೈಟೆಡ್ ನೇಷನ್ಸ್ ಮೆಂಬರ್ ಕಂಟ್ರೀಸ್ ಅಗ್ರಿಮೆಂಟ್, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥವುಗಳು ಇಲ್ಲೇ. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಫೈನಲೈಸ್ಡ್ ಇನ್ 1987, ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಇದು 1987ರಲ್ಲಿ ಒಂದು ಹಾಗಾದರೆ ಒಂದು ಫೈನಲ್ ಮಾಡ್ತಾ ಹೋಗೋದು, ಅಂದರೆ ಎಲ್ಲ ರಾಷ್ಟ್ರಗಳು ಕೂಡ ಏನು ಮಾಡ್ತಾ ಹೋಗ್ತವೆ, ಒಂದು ಸಹಿಯನ್ನು ಹಾಕ್ತಾ ಹೋಗ್ತವೆ, ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತವೆ. ಆ ಅಗ್ರಿಮೆಂಟ್ ಎದಕ್ಕೆ ರಿಲೇಟೆಡ್ ಇದ್ದಂದರೆ ವಿಚ್ ಈಸ್ ದ ರಿಲೇಟೆಡ್ ಆಫ್ ಅಗ್ರಿಮೆಂಟ್ ಪ್ರೊಟೆಕ್ಟ್ ದ ಸ್ಟ್ರಾಟೋಸ್ಫಿಯರಿಕ್ ಓಝೋನ್ ಲೇಯರ್. ಇಟ್ ಮೀನ್ಸ್ ಈಸಿಯಾಗಿ ಹೇಳಬೇಕಪ್ಪ ಅಂದರೆ ಪ್ರೊಟೆಕ್ಟ್ ದ ಓಝೋನ್ ಲೇಯರ್. ಓಝೋನ್ ಲೇಯರನ್ನು ಹಾಗಾದರೆ ಸಂರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ 1987ರೊಳಗೆ ಹಾಗಾದರೆ ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತವೆ. ಅದು ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ನಾನು ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್, ಇದು ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್. ಪ್ರಶ್ನೆ ಹೇಗೆ ಬರ್ಬೋದು ಇದ್ರ ಮೇಲೆ? ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಜಾರಿಗೆ ಬಂತು ಅಥವಾ ಫೈನಲೈಸ್ಡ್ ಯಾವಾಗ ಆಯಿತು? ಫೈನಲೈಸ್ಡ್ ಯಾವಾಗ ಆಯಿತು? ಜಾರಿಗೆ ಬಂದಿದ್ದನ್ನು ಮುಂದೆ ನೋಡೋಣ ನಾವು. ಮುಂದೆ ಯಾವಾಗ ಫೈನಲ್ ಆಯಿತು ಇದ್ರದ್ದು ಇಯರ್ ಕೇಳ್ಬೋದು. 1986, 87, 1996, 97 ಹೀಗೆ ಬರ್ತವೆ. ಎರಡು ಸಿಮಿಲಾರಿಟಿ ನಾನು ಹೇಳಿದ್ದೀನಿ ನಿಮಗೆ, ಎರಡು ಊಹೆಯನ್ನು ಮಾಡಲಿಕ್ಕೆ ಬರ್ತವೆ. ಈ ಎರಡು ಆಪ್ಷನ್ಸ್ಗಳು ಊಹೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅವೆರಡು ಯಾವಾಗಲೂ ಭಾಳ ನೇರ್ ಇರ್ತವೆ ಎರಡು. 86, 87, 96, 97 ಹೀಗೆ ಕೇಳ್ಬೋದು ಪ್ರಶ್ನೆಗಳನ್ನು, ಹೌದಾ? ಸೊ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಒಂದು. ಎರಡನೇ ಪ್ರಶ್ನೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದ ಒಪ್ಪಂದ ಆಗಿದೆ? ಕೆಳಕೊಡ್ತಾನೆ ಬಯೋಡೈವರ್ಸಿಟಿ, ಓಝೋನ್ ಲೇಯರ್, ಇನ್ನೊಂದು ಕೆಳಗೆ ಯಾವು ಕೆಳಗೆ ಮತ್ತೆ ಎರಡು ಸಿಮಿಲಾರಿಟಿ ಅಂತ ಹೇಳಿದ್ನಲ್ಲ ನಾನು, ಎರಡು ಸೇಮ್. ಇವನ್ನ ತೆಗೆದು ಹಾಕೋಕ್ಕೆ ಬರೋದಿಲ್ಲ ಯಾವುದು ಅಂಥೇಳಿ ಈಗ ಎರಡು ಕೊಡ್ತಾ ಹೋಗ್ತಾನೆ. ಸೊ ಹಾಗಾದರೆ ಎದಕ್ಕೆ ಸಂಬಂಧಪಟ್ಟಿದ್ದು? ಓಝೋನ್ ಲೇಯರ್ ಪ್ರೊಟೆಕ್ಷನ್. ಸೊ ಓಝೋನ್ ಲೇಯರ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಿಷ್ಟಾಚಾರ ಅಂತ ಕರಿತಾ ಹೋಗ್ತೀವಿ. ಎಸ್, ಡೇಟ್ ಸೈನ್ಡ್, ಆಲ್ ಕಂಟ್ರೀಸ್ ಸೈನ್ಡ್ ಆನ್ ದ 16th, 1986. ಎಲ್ಲ ಸೈನ್ ಮಾಡ್ತವೆ, ಒಪ್ಪಂದ ಮಾಡ್ಕೋತವೆ. ಬಟ್ ಇಂಪ್ಲಿಮೆಂಟ್ ಮಾಡೋದು ಯಾವಾಗೆ? ಸೊ 1st January 1987. ಹೇಗೆ ಕೇಳ್ಬೋದು ಪ್ರಶ್ನೆಗಳನ್ನು? ಆಲ್ಮೋಸ್ಟ್ ಅಲ್ಲಿ ಇಲ್ಲಿವರೆಗೂ ಬಂದಿಲ್ಲ, ಅಷ್ಟು ಡೀಪಾಗಿ ಏನು ಇಳಿದು ಕೇಳಿಲ್ಲ ಅವರು. ಸೈನ್ ಯಾವಾಗ ಮಾಡಿದ್ದಾರೆ ಆ ಡೇಟನ್ನು ಹೇಳಿ ಕೇಳಿಲ್ಲ. ಬಟ್ ಎದಕ್ಕೆ ಸಂಬಂಧಪಟ್ಟಿದೆ, ಯಾವಾಗ ಜಾರಿಗೆ ಬಂದಿದೆ ಹೀಗೆ ಕೇಳ್ಬೋದು. ಎಫೆಕ್ಟಿವ್ ಡೇಟ್ 1st January 1987. ಸೊ ಎದಕ್ಕೆ ರಿಲೇಟೆಡ್ ಆಗಿದೆ ಇದು ಒಂದು ಪ್ರಶ್ನೆ. ಯಾವಾಗ ಜಾರಿಗೆ ಬಂತು, ಯಾವಾಗ ಹಾಗಾದರೆ ಅಗ್ರಿಮೆಂಟ್ ಆಯಿತು, ಡೇಟ್ ಸೈನ್ಡ್, ಆಲ್ ಕಂಟ್ರೀಸ್ ಸೈನ್ಡ್ ಡೇಟ್. ಸೊ ಯಾವಾಗ ಆಯಿತು? ಸೊ ಅದು ಹೀಗೆ ಕೇಳ್ತಾ ಹೋಗ್ಬೋದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಹಾಗಾದರೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಎಸ್, ಐ ವಿಲ್ ಮೂವ್ ನೆಕ್ಸ್ಟ್. ಎಸ್, 16th September ಈಸ್ ಇಂಟರ್ನ್ಯಾಷನಲ್ ಡೇ. ನಿಮಗೆಲ್ಲ ಗೊತ್ತಿರಬೇಕು. ನಾನು ಐ ಥಿಂಕ್ ಕಳೆದ ಅವಧಿಯಲ್ಲಿ ನಾನು ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ. ಇಂಪಾರ್ಟೆಂಟ್ ಎನ್ವೈರ್ಮೆಂಟಲ್ ಡೇಸ್ ಒಂದಿಷ್ಟು ಹೇಳಿದ್ದೀನಿ ನಾನು. ವಿಶ್ವ ಪರಿಸರ ದಿನಾಚರಣೆ, ವಿಶ್ವ ಭೂ ದಿನ, ವಿಶ್ವ ಜಲ ದಿನ. ಸೊ ಅದ್ರ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಅದರ ಬಗ್ಗೆ ಡಿಸ್ಕಷನನ್ನು ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ಇದು ಕೂಡ ಬಂದು ಹೋಗಿದೆ, September 16. ಸೊ ಯಾಕೆ ಇಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ನಾನು ಮಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಇಟ್ ಈಸ್ ರಿಲೇಟೆಡ್ ಟು ದ ಪ್ರೊಟೆಕ್ಷನ್ ಆಫ್ ಓಝೋನ್ ಲೇಯರ್. ಓಝೋನ್ ಲೇಯರ್ ಅದಂತಂದ್ರೆ ಇದು ಯಾವಾಗ ನಾನು ಹೇಳಿದ್ದೀನಿ, September 16th ಆಲ್ UN ಮೆಂಬರ್ಸ್ ಕಂಟ್ರೀಸ್ ಸೈನ್ಡ್ ಡೇಟ್. ಆವತ್ತಿನಿಂದನೇ ಹಾಗಾದರೆ ಏನು ಮಾಡ್ತಾಯಿದ್ದೀವಿ ನಾವು? ಓಝೋನ್ ದಿನ, ವಿಶ್ವ ಓಝೋನ್ ದಿನವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಆ ಗಮನವನ್ನು ಅಂದರೆ ಆ ದಿನಾಂಕದ ಗಮನವನ್ನು ಇದಕ್ಕೆ ಲಿಂಕ್ ಮಾಡಲಿಕ್ಕೆ, ನಿಮಗೆ ಒಂದು ಕ್ಲೂವನ್ನು ಕೊಡಲಿಕ್ಕೆ, ಅದಕ್ಕೆ ಇದನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ನಾನು. 16th September is International Day for the Prevention of the Ozone Layer. It celebrates the anniversary of the day the Montreal Protocol came into effect. ಅದರ ಸೆಲೆಬ್ರೇಟ್ ಮಾಡಲಿಕ್ಕೆ ಅದರ ಡೇಯಲ್ಲಿದ್ದ ನೆನಪಿಗೋಸ್ಕರ, ಅದ್ರದ್ದು ಏನು ಆ್ಯನಿವರ್ಸರಿ ಅಂತ ಏನು ಕರೀತಾ ಹೋಗ್ತಿಲ್ಲ, ಅದರ ನೆನಪಿಗೋಸ್ಕರ ಇದನ್ನು. ಹಾಗಾದರೆ ನಾವು September 16th ಏನು ಓಝೋನ್ ಎವ್ರಿ ಇಯರ್
ಎವ್ರಿ ಇಯರ್ ಓಝೋನ್ ಲೇಯರ್ ಡೇ ಅಂತ ಕರಿತಾ ಹೋಗ್ತೀವಿ, ಅಲ್ಲಿ ಮಾಡ್ತಾ ಇದ್ದೀವಿ ಆಚರಣೆ. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಟಾರ್ಗೆಟ್ಸ್ ಯಾವುದು ಓಝೋನ್ ಲೇಯರ್ ಪ್ರೊಟೆಕ್ಷನನ್ನು ಮಾಡುವುದು ಹೇಗೆ ನಮಗೆ ಗೊತ್ತದ. ಆಲ್ಮೋಸ್ಟ್ ಆಲ್ CFC ಕ್ಲೋರೋಫ್ಲೋರೋಕಾರ್ಬನ್ಸ್ ಅದನ್ನು ಕಡಿಮೆ ಮಾಡಬೇಕು, ವಾತಾವರಣದಲ್ಲಿ ಕಡಿಮೆ ಮಾಡಬೇಕು. ಸೊ ಅದು ಒಂದೇ ಅಲ್ಲ, ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲದು ಮೇನ್ ಟಾರ್ಗೆಟ್, ಮೇನ್ ಏಮ್ ಏನದ ಅಂತಂದರೆ 96 ಓಝೋನ್ ಡಿಪ್ಲೇಟಿಂಗ್ ಕೆಮಿಕಲ್ಸ್ 96 ಅದು ಒಂದೇ CFC ಒಂದೇ ನಾವು ಅಂತ ತಿಳ್ಕೊಂಡಿದ್ದೀವಿ, ಬಟ್ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅದು. ಓಕೆ, ಬಟ್ ಇದು ಅಗ್ರಿಮೆಂಟ್ ಏನದಂದರೆ 96 ಕೆಮಿಕಲ್ಸ್ಗಳನ್ನು ಥೌಸಂಡ್ಸ್ ಆಫ್ ಅಪ್ಲಿಕೇಶನ್ಸ್ ಅಕ್ರಾಸ್ ಮೋರ್ ದೆನ್ 240 ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ನಾವೇನಂತ ಕರಿತೀವಲ್ಲ ಕೈಗಾರಿಕೋದ್ಯಮ, ಕೈಗಾರಿಕೆಯಿಂದ ಬಿಡುಗಡೆ ಆಗ್ತಕ್ಕಂಥ 96 ಕೆಮಿಕಲ್ಸ್. ಸೊ ಅದು ಎಲ್ಲವುಗಳನ್ನು ಹಾಗಾದರೆ ಕಂಟ್ರೋಲ್ ಮಾಡುವ ಸಲುವಾಗಿ ಎಲ್ಲ ರಾಷ್ಟ್ರಗಳು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾ ಹೋಗ್ತವೆ ಮಾಂಟ್ರಿಯಲ್ನಲ್ಲಿ. ಸೊ ಆ ಒಪ್ಪಂದನೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತಾ ಹೋಗ್ತೀವಿ ನಾವು. ಅದಕ್ಕೆ ಎಷ್ಟು ಮೋರ್ ದೆನ್ 240 ಇಂಡಸ್ಟ್ರಿಯಲ್ ಸೆಕ್ಟರ್ಸ್ನಲ್ಲಿ ಬರ್ತಕ್ಕಂಥವುಗಳು. ಸೊ ಅವು ಎಲ್ಲ ರಾಷ್ಟ್ರಗಳು ಸಹಿ ಮಾಡಿಕೊಂಡು ಅವುಗಳನ್ನು ಏನು ಮಾಡ್ತಾ ಹೋಗ್ತವೆ, ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗ್ತವೆ. ಎಸ್, ಐ ವಿಲ್ ಮೂವ್ ನೆಕ್ಸ್ಟ್. ರಿಯೋ ಸಮಿಟ್, ಇದು ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಸಮಿತಿಯಲ್ಲಿ ಭಾಗವಹಿಸಿ ಒಂದು ಸಹಿಯನ್ನು ಮಾಡಿಕೊಂಡು ಒಂದು ಒಪ್ಪಂದವನ್ನು ಮಾಡ್ಕೊತವೆ. ಅವು ಯಾವಾಗಪ್ಪ ಅಂದರೆ 1992ನಲ್ಲಿ 1992 ರಿಯೋ ಅಂತಕ್ಕಂಥ ಒಂದು ಏನಂತ ಕರಿತೀವಿ ನಾವು, ಒಂದು ಪ್ಲೇಸ್ನಲ್ಲಿ ಅದನ್ನು. ಸೊ ಅದನ್ನಲ್ಲಿ ಎಲ್ಲ ರಾಷ್ಟ್ರಗಳು ಕೂಡಿ ಒಂದು ಸಹಿಯನ್ನು ಹಾಕ್ತಾ ಹೋಗ್ತವೆ. ಇದು ಯಾವಾಗ ನಡೆದಿದ್ದು ರಿಯೋ ಸಮಿತಿ 3 to 14 ಜೂನ್ 1992ನಲ್ಲಿ. ಇದು ಒಂದು ರಿಯೋ ಸಮಿತಿ ಅಂದರೆ ಇಟ್ ಮೀನ್ಸ್ ವರ್ಲ್ಡ್ ಕಾನ್ಫರೆನ್ಸ್, ಲೈಕ್ ದಟ್ ವರ್ಲ್ಡ್ ಕಾನ್ಫರೆನ್ಸ್ ಡಿಸ್ಕಷನ್ ಮಾಡ್ಕೊತಾ ಹೋಗ್ತವೆ. UN ಮೆಂಬರ್ ಕಂಟ್ರೀಸ್, ಯುನೈಟೆಡ್ ನೇಷನ್ಸ್ ಮೆಂಬರ್ ಕಂಟ್ರೀಸ್ಗಳು ಎಲ್ಲವೂ ಕೂಡಿ ಒಂದೇನು ಡಿಸ್ಕಷನ್, ಅದು ಇಟ್ಸ್ ರಿಲೇಟೆಡ್ ಟು ಓನ್ಲಿ ಎನ್ವಾಮೆಂಟ್ನಲ್ಲೇ ಯಾವುದು ಅರ್ತ್ ಸಮಿತ್, ಟೆಂಪ್ರೇಚರ್, ಲೈಕ್ ದಟ್ ಟೆಂಪ್ರೇಚರ್ ಅಂದರೆ ಏನು ಉಷ್ಣತಾಮಾನವನ್ನು ಕಡಿಮೆ ಮಾಡಬೇಕು, ಉಷ್ಣತೆಯನ್ನು ಗ್ಲೋಬಲೈಜೇಷನ್ ಅಂತ ಏನು ಕರಿತಾ ಹೋಗ್ತಿರ್ಲಿಲ್ಲ, ಟೆಂಪ್ರೇಚರ್ ಅದನ್ನು ಕಡಿಮೆ ಮಾಡಬೇಕು, ಅದರಿಂದ ನಮಗೆ ಬಹಳ ಅಪಾಯ ಇದೆ ಅನ್ನೋದನ್ನು ಮನಗಾಣ್ತವೆ ಆಲ್ ಕಂಟ್ರೀಸ್. ಸೊ ಹಾಗಾದರೆ ಅದನ್ನು ಹೆಂಗೆ ಕಡಿಮೆ ಮಾಡಬೇಕು, ಒಂದು ಏನು ಇದನ್ನು ಮಾಡೋಣ, ಒಂದು ಒಪ್ಪಂದವನ್ನು ಮಾಡ್ಕೊಳ್ಳೋಣ. ಸೊ ಅದನ್ನು ಹಾಗಾದರೆ 1992 ಎಲ್ಲಿಂದ ಒಂದು ಡಿಸ್ಕಷನ್ ಮಾಡಿ ಒಂದು ಕಾನ್ಫರೆನ್ಸ್, ಲೈಕ್ ದಟ್ ಕಾನ್ಫರೆನ್ಸ್ನಲ್ಲಿ. ಸೊ 3 to 14 ಜೂನ್ 1992, 3ರಿಂದ 14ರವರೆಗೆ 1992ರಲ್ಲಿ ಹಾಗಾದರೆ ಒಂದು ಕಾನ್ಫರೆನ್ಸನ್ನು ಮಾಡಿ ಒಂದು ಸಮಿತಿ ಒಳಗೆ ಹಾಗಾದರೆ ಎಲ್ಲ ರಾಷ್ಟ್ರಗಳು ಅದಕ್ಕೆ ಸಹಿ ಹಾಕ್ತಾ ಹೋಗ್ತವೆ. ಕಾಮನ್ಲಿ ಕಾಲ್ಡ್ ದ ಅರ್ತ್ ಸಮಿಟ್, ಇದಕ್ಕೆ ಏನಂತ ಕರಿತೀವಿ, ಅರ್ತ್ ಸಮಿಟ್ ಅಂತಲೂ ಕರೀತಾರೆ. ಪ್ರಶ್ನೆ ಹೇಗೆ ಬರ್ಬೋದು ಇದ್ರ ಮೇಲೆ, ಕೆಲವು ಸಲ ಏನು ಮಾಡ್ಬೋದಪ್ಪ ಅಂದರೆ ಕನ್ಫ್ಯೂಷನ್ ಮಾಡಲಿಕ್ಕೆ ಅರ್ತ್ ಸಮಿತಿ ಅಂತಲೂ ಕೂಡ ಬಳಸ್ಬೋದು. ಇದನ್ನು ಅರ್ತ್ ಸಮಿತಿ ಅಂತ ಕೂಡ ಬಳಸ್ತಾ ಹೋಗ್ತಾರೆ. ಸೊ ಅರ್ತ್ ಸಮಿತಿ ಅಂದರೂ ಒಂದೇ, ರಿಯೋ ಸಮಿತಿ ಅಂದರೂ ಒಂದೇ. ಹೌದಾ, ಅರ್ತ್ ಅವರ್ ಸೆಲೆಬ್ರೇಷನ್ ಎವ್ರಿ ಲಾಸ್ಟ್ ವೀಕ್ ಆಫ್ ದ ಮಾರ್ಚ್. ನಾವೇನು ಅರ್ತ್ ಸಮಿತಿ ಅಂತಂದ್ರೆ ಏನನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಅರ್ತ್ ಅವರ್ 1 hour. ಐ ಥಿಂಕ್ ಇದು ಯಾವಾಗಪ್ಪ ಅಂದರೆ ಎವ್ರಿ ಇಯರ್ ಲಾಸ್ಟ್ ವೀಕ್ ಆಫ್ ದಿ ಮಾರ್ಚ್. ನಿಮಗೊಂದು ಗಮನಕ್ಕೆ ಬಂದಿರ್ಬೋದು ಅರ್ತ್ ಸಮಿತಿಯನ್ನು ಹೆಂಗೆ ಆಚರಣೆ ಮಾಡ್ತಾ ಇದ್ದಾವೆ ಅಂತಂದರೆ, ಇಡೀ ವಿಶ್ವದಾದ್ಯಂತ ನಾವು ಎಲ್ಲ ದೀಪಗಳನ್ನು ಆರಿಸಿ ಒಂದು 5 minutes ಲೈಕ್ ದ್ಯಾಟ್, 1 hour 2 minutes ಅದನ್ನು ಅರ್ತ್ ಅವರ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ, ಅರ್ತ್ ಅವರ್. ಹೌದಾ, ಸೊ ಲಾಸ್ಟ್ ವೀಕ್ ಆಫ್ ದಿ ಮಾರ್ಚ್ನೊಳಗೆ ಅದನ್ನು ಯಾವ ಡೇಸ್ ಆದರೂ ಮಾಡ್ಬೋದು. ಹೌದಾ, ಎಲ್ಲ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ. ಸೊ ಅದು ಕಡಿಮೆ ಮಾಡ್ತವೆ. ಏನು ಫಾರ್ ಎಕ್ಸಾಂಪಲ್ ಏನು ಟೆಂಪ್ರೇಚರ್, ಅರ್ತ್ ಟೆಂಪ್ರೇಚರನ್ನು ಏನು ಮಾಡೋದು, ಕಡಿಮೆ ಮಾಡುವ ಒಂದು ದೃಷ್ಟಿಕೋನದಲ್ಲಿ ಸೊ ಈ ರಿಯೋ ಸಮಿತಿಯನ್ನು ಹಾಗಾದರೆ ಹಮ್ಮಿಕೊಳ್ತಾ ಹೋಗ್ತದೆ UN. ರಿಯೋ ಅಲ್ಲಿ ಇದನ್ನು ಏನು ಮಾಡ್ತಾ ಹೋಗ್ತಾರೆ, ಸೊ ಅದನ್ನು ಅಗ್ರಿಮೆಂಟ್ಗೆ ಸಹಿ ಮಾಡ್ತಾ ಹೋಗ್ತವೆ. ಅದೇ ನಾನು ಹೇಳಿದ್ನಲ್ಲ, ಎಲ್ಲೇ ಇದು ಪ್ಲೇಸ್ ರಿಯೋ ಡಿ ಜೆನೈರೋ, ಬ್ರೆಜಿಲ್ದೊಳಗೆ, ಹೆಲ್ಡ್ ಇನ್ ರಿಯೋ ಡಿ ಜೆನೈರೋ, ಬ್ರೆಜಿಲ್ದೊಳಗೆ ಇದು ನಡೀತಾ ಹೋಗುತ್ತೆ.
ರಿಯೋ ಡಿ ಪ್ಲೇಸ್ ಬರ್ಬೋದು. ರಿಯೋ ಸಮಿತಿ ಎಲ್ಲಿ ನಡೆದಿತ್ತು, 1992 ರಿಯೋ ಸಮಿತಿ ಎಲ್ಲಿ ನಡೆದಿತ್ತು ಹೇಗೆ ಕೇಳ್ಬೋದು, ಎಷ್ಟರಾಗಿ ನಡೆದಿತ್ತು ಅಂತ ಕೇಳ್ಬೋದು ಡೇಟ್ಗಳನ್ನು ಕೊಟ್ಟು, ಹೌದಾ. ಸೊ ಕಾಮನ್ಲಿ ಕಾಲ್ಡ್, ಇದಕ್ಕೆ ಏನಂತ ಕರೀತಾರೆ, ಸೇಮ್ ಸಿಮಿಲಾರಿಟಿ, ಅಲ್ಲಿ ಅರ್ತ್ ಅವರ್ ಅಂತ ಕೊಡ್ಬೋದು, ಹೌದಾ. ಸೊ ಏನಾದರೂ ಕೊಡ್ಬೋದು, ಅರ್ತ್ ಅವರ್, ಓಷನ್ ಅವರ್, ಏನಾದರೂ ಹಿಂಗೆ ಕನ್ಫ್ಯೂಷನ್ ಮಾಡಲಿಕ್ಕೆ, ಹೌದಾ, ಹಂಗೆ ಕೊಡ್ತಾ ಹೋಗ್ಬೋದು. ಇದು ನಿಮ್ಮ ಲಕ್ಷ್ಯದಲ್ಲಿ ಇರಲಿ, ಇದು ನಿಮ್ಮ ಗಮನದಲ್ಲಿ ಇರಲಿ. ಎಸ್, ಐ ವಿಲ್ ಮೂವ್ ಟು ನೆಕ್ಸ್ಟ್. ಕನ್ವೆನ್ಷನ್ ಬಯೋಲಜಿಕಲ್ ಡೈವರ್ಸಿಟಿ 1992 CBD, ಜೈವಿಕ ವೈವಿಧ್ಯತೆಯ ಸಮಾವೇಶ 1992. ಜೈವಿಕ ವೈವಿಧ್ಯತೆಯ ಸಮಾವೇಶ ನಡೀತಾ ಹೋಗುತ್ತೆ ಒಂದು. ಅಂದರೆ ಜೈವಿಕ ವೈವಿಧ್ಯತೆ ಅಂದರೆ ಎಲ್ಲ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಜೈವಿಕ ವೈವಿಧ್ಯತೆ, ಎಕೋಸಿಸ್ಟಮ್ ಅದರ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ಸಮಾವೇಶದಲ್ಲಿ ಎಲ್ಲ ರಾಷ್ಟ್ರಗಳು ಕೂಡಿ ಹಾಗಾದರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತವೆ. ಸೈನ್ ಮಾಡಿದ್ದು 5th June 1992 ಆ್ಯಂಡ್ 4th June 1993 ಸೈನ್ ಮಾಡಿದ್ದು. 2 ಸಲ ಆಗ್ತವೆ, 2 ಸಲ ಇದು ಕನ್ವೆನ್ಷನ್ ಬಯೋಲಜಿಕಲ್ ಡೈವರ್ಸಿಟಿ 2 ಸಲನೂ ಆರ್ಗನೈಸ್ ಆಗ್ತಾ ಹೋಗುತ್ತೆ ಇದು CBD. ಫಸ್ಟ್ 5th June ಆ್ಯಂಡ್ ಒಂದು ರಾಷ್ಟ್ರದೊಳಗೆ ಆಗ್ತದೆ, ಆ್ಯಂಡ್ ನೆಕ್ಸ್ಟ್ 4th June ಸೇಮ್ ಜೂನ್ ಮಂತ್ನೊಳಗೆ, ಆಲ್ಮೋಸ್ಟ್ ಜೂನ್ ಮಂತ್ನಲ್ಲೇ, ಓಕೆ, 1993ನಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಎಫೆಕ್ಟಿವ್ ಡೇಟ್ ಬಟ್ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ ಇದು 29th December 1993ನಲ್ಲಿ ಜಾರಿಗೆ ಬರ್ತಾ ಹೋಗುತ್ತೆ CBD ಅನ್ನೋದು. ಕನ್ವೆನ್ಷನ್ ಬಯೋಲಜಿಕಲ್ ಡೈವರ್ಸಿಟಿ ಸಮಾವೇಶ, ಒಂದು ಸಮಾವೇಶ ಇದು. ಏನು ಇದ್ರದ್ದು ಮೇನ್ ಆಬ್ಜೆಕ್ಟಿವ್ಸ್ ಅಂದ್ಕೊಳ್ಳಿ, ಅಥವಾ ಮೇನ್ ಏಮ್ಸ್ ಇದ್ರದ್ದು ಏನಪ್ಪ ಅಂತಂದರೆ ಪ್ರೊಟೆಕ್ಷನ್ ಆಫ್ ದಿ ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊತ್ಕೊಂಡು ಇದು ಹಾಗಾದರೆ 1993 ಡಿಸೆಂಬರ್ನಲ್ಲಿ ಜಾರಿಗೆ ಬರ್ತಾ ಹೋಗುತ್ತೆ ಇದು. ಸೊ ಏನು ಹಾಗಾದರೆ ಎಲ್ಲಿ ನಡೀತಾ ಹೋಗುತ್ತೆ ಇದು ಕೇಳ್ಬೋದು. CBD ಕನ್ವೆನ್ಷನ್ ಬಯೋಲಜಿಕಲ್ ಡೈವರ್ಸಿಟಿ ಎಲ್ಲಿ ನಡೀತು, ರಿಯೋ ಡಿ ಜೆನೈರೋ ಬ್ರೆಜಿಲ್ನಲ್ಲೇ ನಡೀತಾ ಹೋಗುತ್ತೆ. ನಾನು ಹೇಳಿದ್ನಲ್ಲ 2 ರಾಷ್ಟ್ರಗಳು ಆರ್ಗನೈಸ್ ಮಾಡ್ತವೆ ಅಂತೇಳಿ. 5th June 1992ನಲ್ಲಿ ಬ್ರೆಜಿಲ್ನಲ್ಲಿ ನಡೀತಾ ಹೋಗುತ್ತೆ, ಆ್ಯಂಡ್ 4th June 1993ನಲ್ಲಿ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಡೀತಾ ಹೋಗುತ್ತೆ ಇದು. ಬಟ್ ಈ ಡೇಟ್ಲಿಂದನೇ ಎಫೆಕ್ಟಿವ್ ಡೇಟ್ ನೋಡಿ ನೀವು 29th December 1993 ಹಾಗಾದರೆ ಇದು ಏನು ಮಾಡ್ತಾ ಹೋಗುತ್ತೆ, ಜಾರಿಗೆ ಬರ್ತಾ ಹೋಗುತ್ತೆ. ಇದು ಏನು ಅಗ್ರಿಮೆಂಟ್ ಅಂತಂದರೆ, ಒಂದು ಅಗ್ರಿಮೆಂಟ್ ಏನಪ್ಪ ಅಂತಂದರೆ ಇದು ನಾನು ನಿಮಗೆ ಆಲ್ರೆಡಿ ಹೇಳಿದಂತೆ, ಬಿಟ್ವೀನ್ ಕಂಟ್ರೀಸ್ ಬೇಸ್ಡ್ ಆನ್ ನ್ಯಾಚುರಲ್ ಆ್ಯಂಡ್ ಬಯೋಲಜಿಕಲ್ ರಿಸೋರ್ಸಸ್. all countries must and should protection and control of the ಏನು ಬಯೋಲಜಿಕಲ್ ಏನಂತ ಕರಿತಾ ಹೋಗ್ತೀರಿ ನೀವು, ರಿಸೋರ್ಸಸ್, ಜೈವಿಕ ಸಂಪನ್ಮೂಲ, ಜೈವಿಕ ವೈವಿಧ್ಯತೆಯ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಗಾದರೆ ಏನು ಮಾಡ್ತಾ ಹೋಗೋದು, ಸೊ ಅದನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಇದನ್ನು ಬರ್ತಾ ಹೋಗುತ್ತೆ, ಏನು ಫಾರ್ ಎಕ್ಸಾಂಪಲ್ ಇಷ್ಟೇ ಪ್ರಮಾಣದಲ್ಲಿ ಅಂದರೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವಂತಿಲ್ಲ. ಪರಿಸರಕ್ಕೆ ಅಂದರೆ ಜೈವಿಕ ವೈವಿಧ್ಯತೆಯ ಮೇಲೆ ನಿಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಪ್ರಭಾವ ಬೀರಬಾರ್ದು ಅದರ ಮೇಲೆ. ಸೊ ಅನ್ನುವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದು ಒಂದು ಸಮಾವೇಶ. ಈ ಸಮಾವೇಶದೊಳಗೆ ಎಲ್ಲ ರಾಷ್ಟ್ರಗಳು ಸಹಿ ಆಗ್ತಾ ಹೋಗ್ತವೆ, ಒಂದು ಒಪ್ಪಂದ ಆಗ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ದ ಕನ್ಸರ್ವೇಷನ್ ಆಫ್ ಬಯೋಲಜಿಕಲ್ ಡೈವರ್ಸಿಟಿ. ಮೇನ್ ನಾನು ಹೇಳಿದ್ನಲ್ಲ ನಿಮಗೆ ಇದ್ರದ್ದು ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ CBD, ಕನ್ಸರ್ವೇಷನ್ ಆಫ್ ಬಯೋಲಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆಯನ್ನು ಮಾಡುವುದು. ನೀವು ಜೈವಿಕ ವೈವಿಧ್ಯತೆ ಮೇಲೆ ಏನಾದರೂ ಅಲ್ಲಿ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ, ನಾನು ಐ ಥಿಂಕ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಏನು ಇಂಬ್ಯಾಲೆನ್ಸ್ ಆಫ್ ದಿ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಸಮತೋಲನ ಅಂತ ಕರಿತಾ ಹೋಗ್ತೀವಿ ನಾವು ಅದಕ್ಕೆ. ಸೊ ಅದಕ್ಕೆ ಇದನ್ನು ಒಂದು ಸಮಾವೇಶವನ್ನು ಇಟ್ಕೊಂಡು ಆ ಸಮಾವೇಶದಲ್ಲಿ ಎಲ್ಲರೂ ಹಾಗಾದರೆ ಒಪ್ಪಂದ ಮಾಡ್ಕೋತಕ್ಕಂಥದ್ದು. ಸೊ ಅದಕ್ಕೆ ಇದು ಏನಪ್ಪ ಅಂದರೆ ಬಯೋಲಜಿಕಲ್ ಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ದ ಸಸ್ಟೈನಬಲ್ ಯೂಸ್ ಆಫ್ ಕಾಂಪೋನೆಂಟ್ಸ್ ಆಫ್ ಬಯೋಲಜಿಕಲ್ ಡೈವರ್ಸಿಟಿ ವಿದೌಟ್ ಡಿಸ್ಟ್ರಾಯಿಂಗ್ ಇಟ್. ಎಸ್, ಎಲ್ಲ ರಾಷ್ಟ್ರಗಳು ನೀವು ಯೂಸ್ ಮಾಡ್ಕೊಳ್ಳಿ ಬಯೋಡೈವರ್ಸಿಟಿಯನ್ನು, ಜೈವಿಕ ವೈವಿಧ್ಯತೆಯನ್ನು ಬಳಸ್ಕೊಳ್ಳಿ, ಬಟ್ ಅದನ್ನು ಅಳಿಸಿ ಹಾಕುವಂತಿಲ್ಲ, ಡಿಸ್ಟ್ರಾಯ್ ಮಾಡುವಂಗಿಲ್ಲ ಅದನ್ನು. ಎಷ್ಟೋ ಇಂದಿನ
ಜೈವಿಕ ವೈವಿಧ್ಯತೆಯ ಬಳಕೆಯಲ್ಲಿ ಎಷ್ಟೋ ಕಣ್ಣಿಗೆ ಕಾಣಲಾರ್ದಂತ ಅಂದರೆ ಐ ಥಿಂಕ್ ಕಣ್ಣಿಗೆ ಕಾಣಲಾರ್ದಂಗೆ ಹೋಗ್ಬಿಟ್ಟಿದ್ದಾವೆ ಕೆಲವೊಂದಿಷ್ಟು ಪಳೆಯುಳಿಕೆಗಳು ನಮ್ಮಲ್ಲಿ ಜೈವಿಕ ವೈವಿಧ್ಯತೆ ಒಳಗೆ ಬರ್ತಕ್ಕಂಥ. ಐ ಥಿಂಕ್ ನಿಮಗೆಲ್ಲ ಗೊತ್ತು, ನೀವೆಲ್ಲ ಅದನ್ನು ಸ್ಟಡಿ ಮಾಡ್ತಾ ಇರ್ತೀರಿ, ಯಾಕಂದರೆ ನೀವು ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಿ ಎಲ್ಲರೂ. ಇಸ್ ಇಟ್ ರೈಟ್? ಸೊ ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಯೂಸ್ ಮಾಡ್ಕೊಳ್ಳೋದು. ಸೊ ಆಲ್ ಕಂಟ್ರೀಸ್ ಯೂಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಥ್ರೋ ಹೆಂಗಂದರೆ ಇಲ್ಲೇ ಒಂದು ಸಚೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದಕ್ಕೆ ಯಾವುದಕ್ಕೂ ಹಾನಿಯನ್ನು ಮಾಡಲಾರ್ದಾಗೆ ಅದನ್ನು ಬಳಸ್ಕೊಳ್ತಾ ಹೋಗೋದು, ಅದನ್ನು ಡಿಸ್ಟ್ರಾಯ್ ಮಾಡುವಂಗಿಲ್ಲ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಸಹಿ ಮಾಡ್ತಾ ಹೋಗ್ತಾರೆ. ದ ಯುಟಿಲೈಜೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರಿತಾ ಹೋಗ್ತೀವಿ. ದ ಫೇರ್ ಆ್ಯಂಡ್ ಎಕ್ವಿಟೇಬಲ್ ಶೇರಿಂಗ್ ಆಫ್ ದ ಬೆನಿಫಿಟ್ಸ್, ಅದರದ್ದು ಏನಾದರೂ ಬೆನಿಫಿಟ್ಸ್ ಇದ್ವು ಅಂದರೆ ಎಕ್ವಿಟೇಬಲ್, ಎಲ್ಲರೂ ಸಮಾನವಾಗಿ ಶೇರ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೇನು, ಈ ಬಯೋಡೈವರ್ಸಿಟಿಯಿಂದ ಏನಾದರೂ ಯುಟಿಲೈಜೇಷನ್, ಸೊ ಅದನ್ನು ಎಕ್ವಿಟೇಬಲ್, ಎಲ್ಲರೂ ಸಮಾನವಾಗಿ ಶೇರ್ ಮಾಡ್ಕೊಳ್ತಕ್ಕಂಥ ಬೆನಿಫಿಟನ್ನು ಪಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಕ್ಯೂಟೋ ಪ್ರೋಟೋಕಾಲ್, ಕ್ಯೂಟೋ ಶಿಷ್ಟಾಚಾರ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಕ್ಯೂಟೋ ಶಿಷ್ಟಾಚಾರ. ದ ಯುನೈಟೆಡ್ ನೇಷನ್ಸ್ UN ಆರ್ಗನೈಸ್ ಎ ಕಾನ್ಫರೆನ್ಸ್ ಇನ್ ಕ್ಯೂಟೋ, ಜಪಾನ್. ಇಲ್ಲಿ ಪ್ರಶ್ನೆ ಹೇಗೆ ಬರ್ಬೋದು? ಕ್ಯೂಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ, ಅಥವಾ ಇದು ನಡೆದಂಥ ಸ್ಥಳ ಎಲ್ಲಿ, ಅಥವಾ ಇದು ನಡೆದಂಥ ಸ್ಥಳ ಎಲ್ಲಿ? ಪ್ಲೇಸ್ ಕೇಳ್ಬೋದು. ಜಪಾನ್, ಜರ್ಮನಿ, ಇಂಡಿಯಾ, ಅಮೇರಿಕಾ ಅಂತ ಹೀಗೆ ಕೇಳ್ಬೋದು. ಇಸ್ ಇಟ್ ರೈಟ್? ಸೊ ಇದ್ರದ್ದು ಮೇನ್ ಇದು ಎದಕ್ಕೆ ರಿಲೇಟೆಡ್ ಅದ, ಯಾವುದಕ್ಕೆ ಸಂಬಂಧಿಸಿದೆ ಕ್ಯೂಟೋ ಪ್ರೋಟೋಕಾಲ್ ಅನ್ನೋದು? ಸೊ ರೆಡ್ಯೂಸಿಂಗ್ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್, ಗ್ರೀನ್ ಹೌಸ್. ಸೊ ನಾವು ಏನಂತ ಕರಿತೇವೆ, ಆಗಿಲ್ಲಿ ಫಸ್ಟ್ ಏನು ನೋಡಿದ್ವಲ್ಲ ನಾವು, ಸೊ 2 ಪ್ರೋಟೋಕಾಲ್, ಓಝೋನ್ ಲೇಯರ್, ಇಲ್ಲಿ ಗ್ರೀನ್ ಹೌಸ್. ಸೊ ಅಲ್ಲಿ ಏನು ಗ್ರೀನ್ ಹೌಸ್ ಗ್ಯಾಸಸ್ಗಳು ಏನಿದಾವೆ, ಆ ಎಮಿಷನ್ಸ್ ರೆಡ್ಯೂಸ್ ಗ್ಲೋಬಲ್ ಗ್ರೀನ್ ಹೌಸ್. ಸೊ ಗ್ಲೋಬಲೈಜೇಷನ್. ಸೊ ಐ ಥಿಂಕ್ ಟೆಂಪ್ರೇಚರ್ ರಿಲೇಟೆಡ್, ಹೌದಾ? ಇಟ್ ವಾಸ್ ಅಡಾಪ್ಟೆಡ್ ಇನ್ ಕ್ಯೂಟೋದೊಳಗೆ ಅಡಾಪ್ಟ್ ಮಾಡ್ಕೋತಾರೆ ಇದನ್ನು ಜಪಾನ್ ಆನ್ December 11, 1997 ಡಿಸೆಂಬರ್ 11, 1997 ಹಾಗಾದರೆ ಈ ಎಲ್ಲ ರಾಷ್ಟ್ರಗಳು ಸಹಿ ಆಗ್ತಾ ಹೋಗ್ತವೆ. ಬಟ್ ಎಫೆಕ್ಟಿವ್ ಡೇಟ್ ಫೋರ್ಸ್ ಆನ್ February 16, 2005. ಸೊ 2005 ಒಳಗೆ ಸೊ ಇದನ್ನು ಏನು ಮಾಡ್ತಾ ಹೋಗ್ತಾರೆ, ಸೊ ಅತ್ಯಂತ ಹೆಚ್ಚು ಬಲವಾಗಿ ಜಾರಿಗೆ ತರ್ತಾ ಹೋಗ್ತಾರೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವ್ಯಾವ ಇದಾವೆ ನಿಮಗೆ ಗೊತ್ತೇ ಅದ. ಐ ಥಿಂಕ್ ಐ ಹೋಪ್ ಆಲ್ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವ್ಯಾವ ಇದೆ ಅದನ್ನು ಕಡಿಮೆ ಮಾಡ್ತಾ ಹೋಗೋದು. CO2, ಕಾರ್ಬನ್ ಡೈಆಕ್ಸೈಡ್, CH4, ಮಿಥೇನ್, N2O, ಹೈಡ್ರೋ ಫ್ಲೋರೋಕಾರ್ಬನ್ಸ್, HFC, ಹೌದಾ, PFC, ಸಲ್ಫ್ಯೂರ್ ಹೆಕ್ಸಾಫ್ಲೈಡ್ ಅಂತಂದರೆ SF6, ಹೌದಾ. ಇವುಗಳನ್ನು ಎಲ್ಲವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕಡಿಮೆ ಮಾಡ್ಕೊ ಕ್ಯೂಟೋ ಪ್ರೋಟೋಕಾಲ್ ಜಾರಿಗೆ ಬರ್ತಾ ಹೋಗುತ್ತೆ, ಹೌದಾ. ಗ್ರೀನ್ ಹೌಸಸ್ ಎಫೆಕ್ಟ್ ಈಸ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ಉಷ್ಣತಾಮಾನದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಅದನ್ನು ಕಡಿಮೆ ಮಾಡಬೇಕು, ಎಲ್ಲ ರಾಷ್ಟ್ರಗಳು ಒಂದು ಅಗ್ರಿಮೆಂಟನ್ನು ಮಾಡ್ಕೋತಕ್ಕಂಥದ್ದು. ಸೊ ಅಗ್ರಿಮೆಂಟ್. ಸೊ ಐ ಥಿಂಕ್ ಅದರಿಂದ ಏನು ಪ್ರಾಬ್ಲಮ್ಸ್ಗಳು ಇದ್ದಾವೆ ಅದನ್ನೆಲ್ಲ ನಿಮಗೆ ಗೊತ್ತದ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ಉಷ್ಣತಾಮಾನ ಹೆಚ್ಚಿಗೆ ಹಾಕೋತೋದಂಗೆಲ್ಲ ಏನು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅದನ್ನು ಮನಗಂಡು ಎಲ್ಲ ರಾಷ್ಟ್ರಗಳು. ಸೊ ಅದನ್ನು ಹೆಂಗಾರ ಮಾಡಿ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕಪ್ಪ ಅಂತಂದ್ರೆ ಆಟೋಮೆಟಿಕ್ 0 ಮಾಡಲಿಕ್ಕೆ ಅಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಪರ್ಸೆಂಟೇಜ್ ಲೈಕ್ ದಟ್ 1%, 0.5% ರೆಡ್ಯೂಸ್ ಇನ್ ದ ಎನ್ವಾರ್ಮೆಂಟ್, ಪರಿಸರದೊಳಗೆ ಅದನ್ನು ಕಡಿಮೆ ಮಾಡಬೇಕು ಅನ್ನುವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹಾಗಾದರೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದು ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ, ಹೌದಾ. ಮೆನಿ ಕಂಟ್ರೀಸ್ ಮೆಟ್ ಸೊ ಟಾರ್ಗೆಟ್ ಸೆಟ್ ಬೈ ಕ್ಯೂಟೋ ಪ್ರೋಟೋಕಾಲ್ ಆ್ಯಸ್ ದೇರ್ ವಾಸ್ ಕನ್ಸ್ಟಂಟ್ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಬೈ ಕಂಟ್ರೀಸ್ ಫಾರ್ ಸೆಲ್ಫ್ ಆ್ಯಂಡ್ ಪಿಯರ್ ಅಸೆಸ್ಮೆಂಟ್. ಸೆಲ್ಫ್ ಅಂದರೆ ಇಲ್ಲಿ ಪಿಯರ್ ಅಸೆಸ್ಮೆಂಟ್, ಈಚ್ ಆ್ಯಂಡ್ ಎವ್ರಿ ಒನ್ ಕಂಟ್ರೀಸ್ ದ ಅಸೆಸ್ಮೆಂಟ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಒಂದು ಸಮಾನವಾಗಿರ್ತಕ್ಕಂಥ ನಾವು ಕರಿತಾ ಹೋಗ್ತೀವಿ ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್, ಪೂವರ್ ಕಂಟ್ರೀಸ್, ಹೌದಾ, ಹೀಗೆ ಹೆಂಗೋ ಅಥವಾ ಏನು ಭಾಳ ಕೆಳಗಿರ್ತಕ್ಕಂಥ ರಾಷ್ಟ್ರಗಳು ಅಂತ ಏನು ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಈಕ್ವಲ್ ಆಗಿರ್ತಕ್ಕಂಥ ರಾಷ್ಟ್ರ, ಪಿಯರ್ ಸಮಾನ ಅಂದರೆ ಒಂದು ಸಿಮಿಲಾರಿಟಿಯಲ್ಲಿ ಬೆಳೀತಕ್ಕಂಥ ರಾಷ್ಟ್ರಗಳು
ಅದನ್ನು ಅಸೆಸ್ಮೆಂಟ್ ಮಾಡ್ಕೋತಕ್ಕಂಥದ್ದು. ಅಸೆಸ್ಮೆಂಟ್ ಮಾಡಿಕೊಂಡು ಸೊ ಆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಏನು ಮಾಡ್ತಾ ಹೋಗೋದು, ಸೊ ಕಡಿಮೆ ಮಾಡ್ತಾ ಬರೋದು, ಅದನ್ನು ಕಡಿಮೆ ಮಾಡುವ ಸಂಬಂಧ ಈ ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಪಟ್ಟಿದೆ, ಯಾವಾಗ ಜಾರಿಗೆ ಬಂದದ, ಇದು ನಿಮ್ಮ ಕಡೆ ನಿಮಗೆ ಸ್ವಲ್ಪ ಅದ್ರ ಕಡೆ ಲಕ್ಷ್ಯವನ್ನು ಕೊಡಬೇಕು ನೀವು. ಓಕೆ, ಎಸ್. ನೆಕ್ಸ್ಟ್ ಅಗ್ರಿಮೆಂಟ್ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದ ಇಟ್ ವಾಸ್ ಹೆಲ್ಡ್ ಫ್ರಮ್ 30th November 2015 ಟು ಇಟ್ ಲೈಕ್ ದಟ್ ಒನ್ ಕಾನ್ಫರೆನ್ಸ್, ಇದು ವರ್ಲ್ಡ್ ಕಾನ್ಫರೆನ್ಸ್. ಇದು ಎಲ್ಲಿಂದ ಯಾವಾಗ ನಡೆಯುತ್ತೆ, 13th November 2015 ಟು 12th December 2015. ಭಾಳ ದೀರ್ಘವಾಗಿ ನಡೆದಿರ್ತಕ್ಕಂಥ ಒಂದು ಒಪ್ಪಂದ ಅಂತ ಕೂಡ ಕರಿತಾ ಹೋಗ್ತೀವಿ ನಾವು. ಇದಕ್ಕೆ ಒಂದು ಸಮಾವೇಶ, ಭಾಳ ಚರ್ಚೆಯನ್ನು ಮಾಡಿ ಎಲ್ಲ ರಾಷ್ಟ್ರಗಳು ಒಪ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ಯಾರಿಸ್ ಒಪ್ಪಂದ ಅಂತ ಕರಿತೀವಿ. ಇಟ್ ಕನ್ಸರ್ನ್ ಆಫ್ ದ ಮ್ಯಾನ್ಕೈಂಡ್ 196 countries ಹ್ಯಾಡ್ ಗ್ಯಾದರ್ಡ್ ಇನ್ ಪ್ಯಾರಿಸ್. ನಾನು ಹೇಳಿದ್ದೀನಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಇವೆಲ್ಲ 196 countries. ಸೊ ಒಂದು ಕಡೆ ಗ್ಯಾದರ್ಡ್ ಆಗ್ತಾರೆ. ಅದು ಎಲ್ಲೇ ಪ್ಯಾರಿಸ್ನೊಳಗೆ. ಏನು ಯೂನಿವರ್ಸಲ್, ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಪ್ಪಂದ ಅಂತ ಕೂಡ ಕರಿತಾ ಹೋಗ್ತೀವಿ ನಾವು. ಇದಕ್ಕೆ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಒಪ್ಪಂದ. ಸೊ ದಿಸ್ ಅಗ್ರಿಮೆಂಟ್ಸ್ ಇಟ್ಸ್ ರಿಲೇಟೆಡ್ ಟು ಟೆಂಪ್ರೇಚರ್. ಅಗೇನ್ ಈ ಸದ್ದೇ ನಮ್ಮ ಪರಿಸರದಲ್ಲಿ ಯಾವುದಪ್ಪ ಅಂತಂದರೆ ಗ್ಲೋಬಲೈಜೇಷನ್, ಐ ಥಿಂಕ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ಉಷ್ಣತಾಮಾನ, ಅದನ್ನು ಕಡಿಮೆ ಮಾಡ್ಬೇಕು ಹೆಂಗಾದರೂ ಮಾಡಿ. ಯಾಕಂದರೆ ಭಾಳ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು ಪರಿಸರದ ಮೇಲೆ, ಭಾಳ ಪ್ರಭಾವವನ್ನು ಬೀರ್ತಾ ಇದೆ ಅದು ಪರಿಸರದ ಮೇಲೆ. ಸೊ ಆ ದೃಷ್ಟಿಯನ್ನು ಮನಗಂಡು ಸೊ ಹಾಗಾದರೆ ಇದನ್ನು ಅಗ್ರಿಮೆಂಟ್ ಮಾಡ್ಕೋತಾ ಹೋಗ್ತವೆ. ಸೊ ಇಟ್ಸ್ ರಿಲೇಟೆಡ್ ಟು ಟೆಂಪ್ರೇಚರ್ ಉಷ್ಣತೆಗೆ ಸಂಬಂಧಪಟ್ಟಂತೆ ಟುವರ್ಡ್ಸ್ ಅದನ್ನು ಕಡಿಮೆ ಮಾಡುವುದು, ಅದರ ಸಂಬಂಧ ಒಂದು ಕಡೆ ಕೂಡ್ತಾ ಹೋಗ್ತಾವೆ ಪ್ಯಾರಿಸ್ನಲ್ಲಿ. ಸೊ ಅದು 2015. ಓಕೆ, ಎಸ್. ದ ಅಗ್ರಿಮೆಂಟ್ ಇಲ್ಲಿ ಏನದಪ್ಪ ಅಂತಂದರೆ, ಏನು ಅಗ್ರಿಮೆಂಟ್ ಆಗ್ತದೆ ಕಡಿಮೆ ಮಾಡಬೇಕಪ್ಪ ಅಂತಂದರೆ ಒಮ್ಮೆಗೆ ಆಟೋಮೆಟಿಕ್ಕಾಗಿ ನಾವು 1 yearನಲ್ಲಿ 2 yearನಲ್ಲಿ ಎಲ್ಲ ರಾಷ್ಟ್ರಗಳು ಸಹಿ ಮಾಡಿದರೆ ಅದು ಕಡಿಮೆ ಆಗೋದಿಲ್ಲ. ಸೊ ಅದನ್ನು ಸರಿಯಾಗಿ ಪ್ರಾಪರಾಗಿ ಯೂಸ್ ಮಾಡ್ಕೋತಾ ಹೋಗಬೇಕು. ಅಂದರೆ ಅಗ್ರಿಮೆಂಟನ್ನು ಯೂಸ್ ಮಾಡ್ಕೋತಾ ಹೋಗಬೇಕು, ಬಳಸ್ಕೋಬೇಕು. ನಾವಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಆ ಪ್ರಕಾರ ಎಲ್ಲ ರಾಷ್ಟ್ರಗಳು ಹಾಗಾದರೆ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಬೇಕು. ಅಂದಾಗ ಏನಾಗ್ತಾ ಹೋಗುತ್ತೆ, ಗ್ಲೋಬಲ್ ಟೆಂಪ್ರೇಚರ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದು ಇಲ್ಲ ಅಂದರೆ ಆಗೋದಿಲ್ಲ. ಅದು ಸುಮ್ಮಲ್ಲಿ ಹಾಗೆ ಸಹಿ ಮಾಡಿ ಬರೋದು ಯಥಾವತ್ತಾಗಿ ಮತ್ತು ಆಯಾ ರಾಷ್ಟ್ರಗಳು ತಮ್ಮ ಕಾರ್ಯ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಹೋದರೆ ಅದು ಕಡಿಮೆ ಆಗ್ತಾ ಹೋಗೋದಿಲ್ಲ. ಎಸ್, ಆ ಪ್ಯಾರಿಸ್ ಒಪ್ಪಂದದಲ್ಲಿ ಎಷ್ಟದ 2 degree Celsius ವಾರ್ಮಿಂಗ್ ಅದ, ಗ್ಲೋಬಲ್ ವಾರ್ಮಿಂಗ್ ಅದ, ಅಂದರೆ ಇನ್ಕ್ರೀಸ್ ಆಗ್ಯದ. ಸೊ ಫಾರ್ ಎಕ್ಸಾಂಪಲ್ ಡ್ಯೂರೇಷನ್ಸ್, ಫಾರ್ ಎಕ್ಸಾಂಪಲ್ 1 ಡಿಕೇಡ್ನೊಳಗೆ ಏನಾಗ್ಯದಪ್ಪ ಅಂದರೆ 2 degree Celsius ಇನ್ಕ್ರೀಸ್ ಆಗ್ಯದ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ 2015 ಅಂತಂದರೆ ನಾವೇನೀಗೇನು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಏನು ಕರಿತಾ ಹೋದ್ವಲ್ಲ 2015 ಈ 2015 ಆ 2 degree Celsius ಇರ್ತಕ್ಕಂತಹ ಒಂದು ಏನು ಟೆಂಪ್ರೇಚರ್ನನ್ನು ಅಟ್ಲೀಸ್ಟ್ ರೆಡ್ಯೂಸ್ ಟು 1.5 degree Celsius ಆಲ್ ಕಂಟ್ರೀಸ್. ಎಲ್ಲ ರಾಷ್ಟ್ರಗಳು ಹಾಗಾದರೆ ಅಟ್ಲೀಸ್ಟ್ ಎಲ್ಲವೂ ಸ್ವಲ್ಪ ಕಡಿಮೆ ಮಾಡ್ಕೊತ ಬಂದರೆ ಎಲ್ಲಿಗೆ ಬರ್ತದಪ್ಪ ಅಂದರೆ, ಸೊ ಗ್ಲೋಬಲ್ ವಾರ್ಮಿಂಗನ್ನು ಅಟ್ಲೀಸ್ಟ್ 1.5 degree Celsius ಪರ್ಸು ಎಫರ್ಟ್ಸ್ ಹಾಕಬೇಕು. ಹಾಗೆ ಎಲ್ಲ ರಾಷ್ಟ್ರಗಳು ಆ ತೆರನಾಗಿರ್ತಕ್ಕಂಥ ಅದನ್ನು ಎಫರ್ಟ್ ಮಾಡಿದಾಗ ಮಾತ್ರ ಅದನ್ನು 1.5 degree Celsiusಗೆ ನಾವು ಕಡಿಮೆ ಮಾಡಲಿಕ್ಕೆ ಗ್ಲೋಬಲ್ ವಾರ್ಮಿಂಗನ್ನು ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮನ್ಗಂಡು ಸೊ ಪ್ಯಾರಿಸ್ ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತವೆ. ಟೆಂಪ್ರೇಚರ್ ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ನಡೆದಿರ್ತಕ್ಕಂಥ ಒಂದು ಒಪ್ಪಂದ. ಸೊ ಪ್ರಶ್ನೆ ಹೇಗೆ ಬರ್ಬೋದು, ಪ್ಯಾರಿಸ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ? ಓಝೋನ್ ಲೇಯರ್, ಓಝೋನ್ ಡಿಪ್ಲೇಟಿಂಗ್, ಸೊ ಇಲ್ಲೇ ಗ್ಲೋಬಲ್ ವಾರ್ಮಿಂಗ್, ಇಸ್ ಇಟ್ ರೈಟ್? ಈ ಥರನಾಗಿ ಬೇರೆ ಈ ಥರನಾಗಿ ಬರ್ಬೋದು. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಮೊದಲು ನಾವು ಒಂದು ಕಡೆ ನೋಟ್ಸ್ ಮಾಡ್ಕೊಂಡ್ಬಿಡೋದು. ಕ್ಯೋಟೋ ಪ್ರೋಟೋಕಾಲ್ ಅದಕ್ಕೆ ಎದಕ್ಕೆ ಸಂಬಂಧಪಟ್ಟಿದೆ, ಡೇಟು. ಪ್ಯಾರಿಸ್ ಅಗ್ರಿಮೆಂಟ್ ಡೇಟು ಎದಕ್ಕೆ ಸಂಬಂಧಪಟ್ಟಿದೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಪಟ್ಟಿದೆ, ಇಸ್ ಇಟ್ ರೈಟ್? ಸೊ ಹಿಂಗೆ ಮಾಡಿ ಹಾಗಾದರೆ ಅದನ್ನು ಒಂದು ಪಟ್ಟಿಯನ್ನು ತಯಾರಿಸಿ ನಾವು ಎಲ್ಲಿ ಕೂತ್ಕೋತೀವಿ ಓದಲಿಕ್ಕೆ ಗೋಡೆಗೆ ಅಂಟಿಸ್ಬಿಡೋದು. ಎಸ್, ಅದನ್ನು ಅಟ್ಲೀಸ್ಟ್ 1 time ನೋಡ್ತಾ ಹೋಗೋದು. ಡೆಫಿನೆಟ್ಲಿ ಬರ್ತವೆ.
ಡೆಫಿನೆಟ್ಲಿ 2 ಕ್ವಶನ್ಸ್ ಅಟ್ಲೀಸ್ಟ್ 2 ಕ್ವಶನ್ಸ್ ಆದರೂ ಬರ್ತಾವೆ. ಡೇಟ್ ನಾನು ಪ್ರೀವಿಯಸ್ ಕ್ಲಾಸ್ ಹೇಳಿದ್ರ ಮೇಲೆ ಆಗಿರ್ಬೋದು, ಇದ್ರ ಮೇಲೆಗಳಾಗಿರ್ಬೋದು. ಸೊ ಅದು ಡೇಟು, ಥೀಮು ಇವೆಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ಬಿಕಾಸ್ ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಓಕೆ, ಪ್ಯಾರಿಸ್ ಅಗ್ರಿಮೆಂಟ್ಸ್, ಗ್ಲೋಬಲ್ ವಾರ್ಮಿಂಗ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಎಸ್, ಕ್ಲೈಮೇಟ್ ಇಲ್ಲೇ ಇನ್ನೊಂದನ್ನು ಇಲ್ಲಿ ಪ್ಯಾರಿಸ್ನಲ್ಲಿ ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತವೆ. ಅದು ಸೇಮ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಡೆವಲಪ್ಮೆಂಟ್ ಟು ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್ಸ್. ಏನದು ಅದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಡೆವಲಪ್ಮೆಂಟ್ ಅಂದರೆ ಒಂದು ಆಯೋಗಗಳನ್ನು ನಿಯೋಗಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅದನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರಾಷ್ಟ್ರಗಳು ಮನಗಂಡು. ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್ಸ್, ಸೊ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸುವುದು ಕೂಡ ಇದ್ರದ್ದೊಂದು ಮೇನ್ ಅಬ್ಜೆಕ್ಟಿವ್ಸ್ ಆಗಿರ್ತಕ್ಕಂಥದ್ದು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್, ISA ಅಂತ ಕೂಡ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ದ ಲಾಂಚ್ ಆಫ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ISA ಎಲ್ಲ ಇಂಡಿಯಾದೊಳಗೆ ಆಗ್ತಾ ಹೋಗುತ್ತೆ. ಇದು ISA was announced by Narendra Modi, the Honorable Prime Minister of India on 30th November 2015. ಒಂದು ಸೋಲಾರ್ ಅಲೈನ್ಸ್ ಅಂದರೆ ನಾವೇನು ಕರಿತಾ ಹೋಗ್ತೀವಿ, ಈ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು, ಹೌದಾ, ನವಂಬರ್ ಇದು 30th ಹಾಗಾದರೆ ಏನು ಮಾಡ್ತಾ ಹೋಗುತ್ತೆ, ಒಂದು ಇಂಟರ್ನ್ಯಾಷನಲ್ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಹೋಗ್ತವೆ. ಇಂಟರ್ನ್ಯಾಷನಲ್ ಆಗಿ ಅಂದರೆ ಅಂತಾರಾಷ್ಟ್ರೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು. More than 20 countries signed a framework agreement on international solar alliance. 20ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಒಂದು ಸೈನ್ ಮಾಡ್ತಾ ಹೋಗ್ತವೆ ಈ ಚೌಕಟ್ಟಿಗೆ, ಅಗ್ರಿಮೆಂಟಿಗೆ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅನ್ನೋದಕ್ಕೆ, ಹೌದಾ. ಪ್ರಮೋಟ್ ಸೋಲಾರ್ ಟೆಕ್ನಾಲಜೀಸ್, ಇದ್ರ ಮೇನ್ ಆಬ್ಜೆಕ್ಟಿವ್ಸ್, ಮೇನ್ ಏಮ್, ವಾಟ್ ಆರ್ ದ ಮೇನ್ ಏಮ್? ಪ್ರಮೋಟ್ ಸೋಲಾರ್ ಟೆಕ್ನಾಲಜೀಸ್. ಐ ಥಿಂಕ್ ಮುಂದಿನ ಫ್ಯೂಚರ್ನೊಳಗೆ ಬಂದರೂ ಬರ್ಬೋದು. ನಾವು ಈಗೇನು ಐ ಥಿಂಕ್ ಎನ್ವಾಮೆಂಟಲ್ ಫ್ರೆಂಡ್ಲಿ ವೆಹಿಕಲ್ಸ್ ಅಂತ ಏನು ಕರಿತಾ ಹೋಗ್ತೀವಿ ಅಂಥವುಗಳು. ಪ್ರಮೋಟ್ ಸೋಲಾರ್ ಟೆಕ್ನಾಲಜೀಸ್, ನ್ಯೂ ಬಿಸ್ನೆಸ್ ಮಾಡೆಲ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ದ ಸೋಲಾರ್ ಸೆಕ್ಟರ್. ಸೋಲಾರ್ ಸೆಕ್ಟರ್ನೊಳಗೆ ಏನು ಮಾಡೋದು, ಎನ್ಹಾನ್ಸ್ ಮಾಡ್ತಾ ಹೋಗೋದು, ಇದನ್ನು ಮಾಡ್ತಾ ಹೋಗೋದು. ಸೊ ಅದು ಬರ್ತಾ ಹೋಗುತ್ತೆ. ಸೊ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಸೊ ಹೀಗೆ ಮಾಡೋದ್ರಿಂದ ಏನಾಗ್ತಾ ಇದೆ, ಸೊ ಪರಿಸರ ಫ್ರೆಂಡ್ಲಿಯಾಗಿರ್ತಕ್ಕಂಥ, ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಮಾನವನ ಕ್ರಿಯೆಗಳನ್ನು ಮಾಡ್ತಾ ಹೋಗೋದು. ಮಾನವನ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ದಟ್, ಈಗ ನಾನು ಹೇಳಿದ್ನಲ್ಲ CFCಯನ್ನು ಕಡಿಮೆ ಮಾಡೋದು ಹೇಗೆ, ಈ ಕಾರ್ಬನ್ಗಳನ್ನು ಕಡಿಮೆ ಮಾಡಬೇಕಪ್ಪ ಅಂತಂದರೆ ಯೂಸ್ ದ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್, ಆ ವೆಹಿಕಲ್ಗಳನ್ನು ಯೂಸ್ ಮಾಡೋದು. ಹಾಗೆ ಮಾಡೋದ್ರಿಂದ ಏನಾಗ್ತದೆ, ಅದು ಮತ್ತು ಎಲ್ಲೇ ಸೋಲಾರ್ ಎಲೆಕ್ಟ್ರಿಕಲ್ ಪವರ್, ಸೋಲಾರ್, ಸೊ ಅದನ್ನು ಬಳಸ್ಕೊಳ್ಳೋದು, ಅದನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಯಾವುದೇ ರಾಷ್ಟ್ರಗಳು ಏನೇ ಅದರ ರಿಲೇಟೆಡ್ ಮಟೀರಿಯಲ್ಸ್ಗಳನ್ನು, ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿದರೆ ಅದು ಹೆಂಗಿರಬೇಕಪ್ಪ ಅಂದರೆ ಎಲ್ಲರಿಗೂ ಅವೈಲೇಬಲ್ ಆಗುವಂಗೆ ಇರಬೇಕು ಅನ್ನುವಂಥ ಒಂದು ಒಪ್ಪಂದ. ಹೆಚ್ಚು ಸೋಲಾರ್ ಎನರ್ಜಿಗೆ ಇಂಪಾರ್ಟೆನ್ಸನ್ನು ಕೊಟ್ಟು, ಇದು ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೇವೆ 2015ನಲ್ಲಿ. ಎಸ್, ಫಾರ್ಮುಲೇಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು ಪ್ರಮೋಟ್ ಸೋಲಾರ್ ಅಪ್ಲಿಕೇಶನ್ಸ್. ಏನು ಫಾರ್ಮುಲೇಟ್ ಮಾಡ್ತಾ ಹೋಗೋದು, ಪ್ರಾಜೆಕ್ಟ್ಸ್, ಒಂದು ಆ ಪ್ರಾಜೆಕ್ಟ್ಸು, ಪ್ರೋಗ್ರಾಮ್ಸ್, ಕಾರ್ಯಕ್ರಮಗಳನ್ನು ಎಲ್ಲ ರಾಷ್ಟ್ರಗಳು ಕೂಡಿ, ಅಂದ್ರೆ ಎಲ್ಲ ರಾಷ್ಟ್ರಗಳು ಕೂಡಿ ಅದ್ರ ಕಡೆ ಹೆಚ್ಚು ಪ್ರಮೋಟ್, ಅದ್ರ ಕಡೆ ಮೋಟಿವೇಟ್ ಮಾಡಿದರೆ, ಸೊ ಅದರ ಅಪ್ಲಿಕೇಶನ್ಸ್ಗಳನ್ನು ಅನ್ವಯನ ಮಾಡಿಕೊಂಡ್ರೆ, ಅಪ್ಲೈಯಿಂಗ್ ಆಲ್ ಸೋಲಾರ್ ಅಲೈನ್ಸ್ ರಿಲೇಟೆಡ್ ಟೆಕ್ನಾಲಜೀಸ್, ಸೊ ಆಟೋಮೆಟಿಕ್ಲಿ ಕಂಟ್ರೋಲ್ ದ ಎನ್ವಾರ್ಮೆಂಟ್. ಪರಿಸರದ ಮೇಲೆ ಅಂದರೆ ಪರಿಸರದಕ್ಕೆ ಆಗ್ತಕ್ಕಂಥ ಹಾನಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ, ಸೊ ಅದು ಏನು ಮಾಡ್ತಾ ಹೋಗುತ್ತೆ, ನಮಗೆ ಸಹಾಯಕಾರಿ ಆಗ್ತಾ ಹೋಗುತ್ತೆ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹಾಗಾದರೆ ಇದು ಜಾರಿಗೆ ಬಂದಿರತಕ್ಕಂಥದ್ದು. ಇದು ಯಾವಾಗ ಜಾರಿಗೆ ಬಂತು ಅನ್ನೋದನ್ನು ನೆನಪಿಟ್ಕೋಬೇಕು, ಹೌದಾ. ಇದು ಯಾವ ರಾಷ್ಟ್ರದಲ್ಲಿ ಹಾಗಾದರೆ ಜಾರಿಗೆ ಬಂತು, ಅಥವಾ ಯಾವ ರಾಷ್ಟ್ರದಲ್ಲಿ ಸೋಲಾರ್ ಅಲೈನ್ಸ್ ಅನ್ನು ಒಪ್ಪಂದ ಮಾಡಿಕೊಳ್ಳಾಯಿತು, ಯಾವ ರಾಷ್ಟ್ರದೊಳಗೆ ಅಂತಂದರೆ ಇಂಡಿಯಾದೊಳಗೆ, ಅದು ಒಂದು ಇರಬೇಕು, ಇಶ್ವಿ ನೆನಪಿರಬೇಕು. ಎಸ್, ದ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಇಂಡಿಯಾ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದಪ್ಪ ಅಂದರೆ ಭಾರತ ದೇಶದಲ್ಲಿಯೇ ಅದ.
ಇಡೀ UN ಮೆಂಬರ್ಸ್ ಕಂಟ್ರೀಸ್ಗಳು ಅಗ್ರಿಮೆಂಟ್ ಸೈನ್ ಮಾಡಿ ಎಲ್ಲ ಇದ್ರ ಹೆಡ್ ಕ್ವಾರ್ಟರ್ ಮಾಡಿದ್ದಿಲ್ಲಪ್ಪ ಅಂದರೆ ಇಂಡಿಯಾದೊಳಗೆ ಮಾಡಿದ್ದಾರೆ ಇದ್ರದ್ದು ಹೆಡ್ ಕ್ವಾರ್ಟರನ್ನು. ಎಸ್, ಇಲ್ಲಿವರೆಗೂ ನಾನು ಹಾಗಾದರೆ ಏನು ಮಾಡಿದ್ದೀನಿ, ಸೊ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ಕ್ವಶನ್ಸ್ಗಳು ಹೇಗೆ ಬರ್ಬೋದು, ಪ್ರಶ್ನೆಗಳು ಯಾವ ತೆರನಾಗಿ ಬರ್ಬೋದು ಇದ್ರ ಮೇಲೆ. ವೆನ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಎನಾಕ್ಟೆಡ್, ಯಾವಾಗ ಎನಾಕ್ಟೆಡ್ ಆಯಿತು ಇದು, ಸೊ ಅದ್ರ ಮೇಲೆ ಬರ್ತಾ ಹೋಗುತ್ತೆ. 1987, 88, 90, 89 ಇಲ್ಲೇ 3 ಭಾಳ ನಿಯರೆಸ್ಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದಾನೆ. 87, 88, 89 ನೋಡಿ, ಆ್ಯಕ್ಯುರೇಟಾಗಿ ಗೊತ್ತಿದ್ದರೆ ನಾವು ಅದನ್ನ ಏನು ಮಾಡ್ಬೋದು, ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇದರಲ್ಲಿ. ನಾನು ಅದಕ್ಕೆ ಹೇಳಿದ್ದೀನಿ, ಗೆಸ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾನು ಹಿಂದಿನ ತರಗತಿಗಳಲ್ಲೇ ಹೇಳಿದ್ದೀನಿ, ನಾನು 2 ಅಂತೂ ಆ್ಯಕ್ಯುರೇಟಾಗಿ ನಿಯರ್ ಇದ್ಬಿಡ್ತಾವೆ. 2 ಸ್ವಲ್ಪ ದೂರ ಇಡ್ತಾನೆ ಅವನು. ಸೊ ಹಾಗಾದರೆ ಇದಕ್ಕೆ ಉತ್ತರ ಯಾವುದು? ವೆನ್ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಎನಾಕ್ಟೆಡ್ 1987. ಎಸ್, ನೆಕ್ಸ್ಟ್ ಕ್ವಶನ್ಸ್. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ರಿಲೇಟ್ಸ್ ಟು ದ ಫಾಲೋಯಿಂಗ್. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಕೆಳಗಿನವುಗಳಿಗೆ ಯಾವುದಕ್ಕೆ ಸಂಬಂಧಿಸಿದೆ? ಬಯೋಡೈವರ್ಸಿಟಿ, ಎಕಾಲಜಿ, ಓಝೋನ್ ಲೇಯರ್, ಕ್ಲೈಮೇಟ್ ಚೇಂಜ್. 2 ರಿಲೇಟೆಡ್, ಓಝೋನ್ ಲೇಯರ್, ಕ್ಲೈಮೇಟ್ ಚೇಂಜ್. ಬಯೋಡೈವರ್ಸಿಟಿ, ಎಕಾಲಜಿ ಬೇರೆ. 2 ಸೇಮ್ ಸಿಮಿಲಾರಿಟಿ ವರ್ಡನ್ನು ಆನ್ಸರ್ಗಳನ್ನು ಅದರಲ್ಲಿ ಇಡ್ತಾ ಹೋಗ್ತಾನೆ ಅವನು. ಸ್ವಲ್ಪ ಅಗದಿ ನೇರಾಗಿರೋ ಅಂದರೆ ಭಾಳ ಹತ್ತಿರದ ಸಂಬಂಧವನ್ನು ಹೊಂದಿರತಕ್ಕಂಥವುಗಳು. ಸೊ ಆನ್ಸರ್ ಹಾಗಾದರೆ ಇದಕ್ಕೆ ಮಾಂಟ್ರಿಯಲ್ ಶಿಷ್ಟಾಚಾರ. ಈ ಕೆಳಗಿನವಕ್ಕೆ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಓಝೋನ್ ಲೇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಿಯೋ ಸಮಿತಿ ಹೆಲ್ಡಿನ್ ಎಲ್ಲಿ ನಡೀತಪ್ಪ ಇದು? ರಿಯೋ ಸಮಿತಿ ಅವನು ಇಶ್ಯೂ ಕೊಟ್ಟುಬಿಟ್ಟಿದ್ದಾನೆ 1992. ಇಂಡಿಯಾ, ಫ್ರಾನ್ಸ್, ಜಪಾನ್, ಬ್ರೆಜಿಲ್. ಹಾಗಾದರೆ ಎಲ್ಲಿ ನಡೆದಿದ್ದು? ಬ್ರೆಜಿಲ್ನಲ್ಲಿ 1992. ಇದಕ್ಕೆ ಇನ್ನೊಂದು ಹೆಸರನ್ನು ರಿಯೋ ಸಮಿತಿ ಈಸ್ ಕಾಲ್ಡ್ ಅರ್ತ್ ಅವರ್, ಓಷನ್ ಅವರ್ ಹೀಗೆ ಕೇಳ್ಬೋದು. ಅದಕ್ಕೆ ಸಂಬಂಧ ಅದು ಹೆಂಗೆ ಕರಿತೀವಿ ನಾವು ಅದಕ್ಕೆ? ಅರ್ತ್ ಅವರ್. ಸೊ ಅದು ಕೂಡ ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕು. ಎಸ್, 4th one, ಕ್ಯೋಟೋ ಪ್ರೋಟೋಕಾಲ್. ಇಟ್ ಈಸ್ ರಿಲೇಟೆಡ್ ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಆ್ಯಸಿಡ್ ರೈನ್, ಓಝೋನ್ ಲೇಯರ್, ಬಯೋಡೈವರ್ಸಿಟಿ. ಕ್ಯೋಟೋ ಶಿಷ್ಟಾಚಾರ ಇದಕ್ಕೆ ಸಂಬಂಧಿಸಿದೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಆ್ಯಸಿಡ್ ರೈನ್, ಓಝೋನ್ ಲೇಯರ್, ಬಯೋಡೈವರ್ಸಿಟಿ. ಹಾಗಾದರೆ ಕ್ಯೋಟೋ ಶಿಷ್ಟಾಚಾರ ಇದಕ್ಕೆ ರಿಲೇಟೆಡ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್. ಹೌದಾ? ಓಝೋನ್ ಪ್ರೊಟೆಕ್ಷನ್, ಓಝೋನನ್ನು ಡಿಪ್ಲೇಟಿಂಗ್ ಮಾಡ್ತಕ್ಕಂಥ ಗ್ಯಾಸಸ್ಗಳು. ಸೊ ಗ್ರೀನ್ ಹೌಸ್ ಗ್ಯಾಸಸ್, ಹೌದಾ? ಹಸಿರುಮನೆ ಪರಿಣಾಮದ ಅನ್ನು ಉಂಟು ಮಾಡ್ತಕ್ಕಂಥ ಏನು ಅನಿಲಗಳು ಅಂತ ಏನು ಕರಿತೇವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯೋಟೋ. ಎಸ್, ವೆನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ವಾಸ್ ಎನಾಕ್ಟೆಡ್. ಯಾವಾಗ ಜಾರಿಗೆ ಬಂತು ಸೋಲಾರ್ ಅಲೈನ್ಸ್? ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ISA ಯಾವಾಗ ಜಾರಿಗೆ ಬಂತು ಇದು? ಸೊ 28, 29, 30 ನೋಡಿ. ನಾನು ಹಾಗೆ ಹೇಳಿದ್ದೀನಿ, ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಡೇಟನ್ನು ಕೂಡ ಕೇಳ್ಬೋದು. ಇಶ್ವಿಗಳು ಸೇಮ್ ಇದ್ದಾವೆ, ಮಂತ್ಗಳು ಸೇಮ್ ಇದ್ದಾವೆ. ಇಲ್ಲಿ ಡೇಟನ್ನು ನೆನಪಿಟ್ಕೋಬೇಕಾಗತ್ತೆ ನಾವು ಇಂಥ ಸಂದರ್ಭದಲ್ಲಿ. ಇದನ್ನು ಆ್ಯಕ್ಯುರೇಟಾಗಿ ಗೊತ್ತಿದ್ರೆ ಮಾತ್ರ ನಾವು ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಏನು ಗೆಸ್ ಮಾಡೋಕ್ಕೆ ಬರೋದಿಲ್ಲ ಇದರಲ್ಲಿ. ಯಾವುದು 29th ಇಲ್ಲಿ ಮಂತೂ ಚೇಂಜ್ ಮಾಡಿಲ್ಲ, ಇಯರ್ನೂ ಚೇಂಜ್ ಮಾಡಿಲ್ಲ, ಡೇಸ್ಗಳನ್ನು ಚೇಂಜ್ ಮಾಡ್ಕೋತಾ ಹೋದು. 28, 29, 30th, 27 ಲಾಸ್ಟ್ ಇಟ್ಬಿಡ್ತಾನೆ. ಸೊ ಉತ್ತರ ಹಾಗಾದರೆ ಇದಕ್ಕೆ 30th November 2015. ಆ ಡೇಟ್ಗಳು ನೆನಪಿದ್ದಾಗ ಮಾತ್ರ ನಮಗೆ ಬರ್ತಾ ಹೋಗ್ತೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಸಣ್ಣಕ್ಕನವರ್ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.